ಅಮ್ಮ ಅಮ್ಮ ಅಣ್ಣ ಅಯ್ಯೋ ಹೋಯ್ತು ನನ್ನ ಮನೆ ಸಂಸಾರ ಎಲ್ಲ ಹೋಯ್ತು. ಈ ಹೊತ್ತಿಗೆಯಿಂದ ನನಗಂತೂ ನೆಮ್ಮದಿ ಇಲ್ಲ. ನಾನು ಸತ್ತೋಯ್ತೀನಿ. ಅಮ್ಮ 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 ಅಯ್ಯೋ 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 ಮಗಳೇ, ಇದು ಯಾಕ್ಲೆ ಹಿಂಗಳ್ತಿದ್ಯಾ? ಅಯ್ಯೋ ಮಗಳೇ, ಇದು ಯಾಕ್ಲೆ? ಏನಾಯ್ತೆ ನಿನ್ಗೆ? ಅಯ್ಯೋ ಏನಾಯ್ತು ಅಂತ ನನಗೆ ಹೇಳಲೆ. ಏನಾಯ್ತೆ? ಹೊಳಬೇಡ, ಸುಮ್ಕಿರೆ. ಈಗ ತಾನೇ ಮದುವೆ ಎಲ್ಲ ಸೆಟ್ ಆಗ್ಬಿಟ್ಟು ಎಲ್ಲ ಒಳ್ಳೇದಾಗೈತೆ. ನೀನು ಹಿಂಗೆ ಮನೆಯಾಗೊಳೋ ಅಂತ ಹೊತ್ಬಿಟ್ರೆ ಏನಾಯ್ತದೆ ಹೇಳು? ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ಒಮ್ಮಕ್ಕನ ಗೊಳೋ ಅಂತ ಹೇಳ್ತಾ ಇದ್ರೆ ನಮ್ಗೆ ಏನು ತಾನೇ ಅರ್ಥ ಆಯ್ತದೆ ಕಣ್ಮಗಳೇ? ಹೇಳವ, ಏನಾಯ್ತು ಅಂತ ಹೇಳ್ಬಿಟ್ಟು ಯಾರನ್ನ ಬೈದ್ರಾ ಇಲ್ಲ ಹೊಡೆದ್ರಾ ಇಲ್ಲ ಏನಾರ ಅಂದ್ರ ಹೇಳು ನೀನು. ಯಾವನ ನೊಂದಿರೋ ನಂಗೆ ಮೆಟ್ ಕಳಿಸ್ಕೊಂಡು ಹಾಕ್ಬಿಟ್ಟು ಬರ್ತೀನಿ, ಹೇಳು. ಏಯ್, ಅವಳದ್ ಬಿಟ್ಬಿಟ್ಟು ಅದು ಏನಾಯ್ತು ಅಂತ ಹೇಳು. ಸುಮ್ಮನೆ ಯಾಕೆ ಹಿಂಗೆ ಹತ್ಕೊಂಡು ನಿಂತ್ಕೊಂಡಿದ್ಯಲ್ಲ? ಅಮ್ಮ, ಈಗ ನನಗೆ ಮದುವೆ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ನಮ್ಮ ಅತ್ತೆ ಹೋಯ್ತಾ ಇದ್ರಲ್ಲ, ಆಮೇಲೆ ಹಿಂದೆ ನೀನು ಹೊತ್ತಿಗೆ ಹೋಯ್ತಲ್ಲ, ನಾನು ಡೌಟ್ ಬಂತು. ಈ ಹೊತ್ತಿಗೆ ಯಾಕೆ ಹಿಂಗೆ ಸಡನ್ನಾಗಿ ಹಿಂದೆ ಇವ್ರ ಹಿಂದೆ ಹೋಯ್ತೈತಿ ಅಂತ ನಾನು ಹಿಂದ್ಗಡೆ ಬಾಕ್ಲಾಗಾಸಿ ನೋಡನಿ ಅಂತ ಹೇಳ್ಬಿಟ್ಟು ನಮ್ಮ ಹೊತ್ತಿಗೆ ಹಿಂದೆ ಹಂಗೆ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಊರ ಹತ್ರ ಊರು ಇನ್ನೇನು ದಾಟಬೇಕು ಅನ್ನೋ ಇದ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ತಡಾಕ್ಬಿಟ್ಟು ಏನೇನೋ ಪಾಪ ಮಾಡ್ಕೊಂಡು ಅದು ಇದು ಅದು ಅಂತ ಹೇಳ್ಬಿಟ್ಟು ಏನೇನೇನೇನೋ ಹೇಳ್ಕೊಡ್ತಾ ಇತ್ತು ಕಣಮ್ಮ. ಅವರು ಅಷ್ಟೇ ಸ್ವಲ್ಪ ಜೋರಾಗೆ ಮಾತಾಡ್ತಾ ಇದ್ರು. ಇವಳು ಏನೇನೇನೇನೋ ಹೇಳ್ಕೊಡ್ತಾ ಇದ್ಲು ಕಣಮ್ಮ. ನನಗೆ ಗೊತ್ತು ಕಣಮ್ಮ, ನಾನು ಮದುವೆ ಎಲ್ಲ ಮುರಿದು ಬಿಸಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಮನೆಯಾಳಿ ಹಿಂಗೆಲ್ಲನೂ ಪಿಲಾನ್ ಮಾಡ್ಬಿಟ್ಟವಳೆ ಕಣಮ್ಮ. ನಾನು ಮದುವೆ ಅಂತೂ ಇನ್ನು ನಡೆಯೋಕ್ಕಿಲ್ಲ ಕಣಮ್ಮ. ಇನ್ನು ಬದುಕಿದ್ದು ಏನಾಗಬೇಕಮ್ಮ? ನಾನಂತೂ ಅಪ್ಪ ಬರಲಿ, ನಂದು ಏನಾಯ್ತದೆ ಎಲ್ಲ ಕೊಟ್ಬಿಡು ತಿನ್ಕೊಂಡು ನಾನು ಬೆಂಗಳೂರು ಕಡೆ ಹೊಂಟೋಗ್ಬಿಡ್ತೀನಿ. ಇದು ಸಾವಾಸನೇನಿಯ ಬೇಡ, ಏನೂ ಬೇಡ, ನಾನು ಮದುವೆನೂ ಮಾಡ್ಕೊಳ್ಳಲ್ಲ, ನನಗೆ ಮಕ್ಕಳು ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ನಾನು ಕೂಗಾಡ್ಬಿಡ್ತೀನಿ. ಬರಲಿರೋ ಅಪ್ಪ. ಏನು ಹೇಳ್ತಾ ಇದೆಯಾ ನೀನು? ನೀನು ಹೇಳ್ತಿರೋದೆಲ್ಲ ನಿಜನಾ? ನಿಜವಾಗೂ ಅವಳು ಹೋಗ್ಬಿಟ್ಟು ಹಿಂಗೆಲ್ಲ ಹೇಳ್ತಾ ಇದ್ಲಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ನನಗೆ ಯಾರೋ ತಿಕ್ಲಿಗೆ ಹಿಡ್ದೈತೆ ಸುಳ್ಳು ಹೇಳಕ್ಕೆ? ಅದು ಇದು ಅಂತ ಹೇಳ್ಬಿಟ್ಟು ನಿಜವಾಗೂ ಹೇಳ್ತಾ ಇದ್ದೀನಿ ಕಣಮ್ಮ. ಹೋಗ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಇಕ್ತಾ ಇದ್ಲು ಕಣಮ್ಮ. ಇನ್ನು ಅಷ್ಟೇ ನೋಡ್ತಾ ಇರು, ಅವ್ರು ಫೋನ್ ಮಾಡ್ಬಿಟ್ಟು ನಿನಗೆ ಮದುವೆ ಕ್ಯಾನ್ಸಲ್ ಅಂತ ಹೇಳೇ ಬಿಡ್ತಾರೆ. ಈ ಹೊತ್ತಿಗೆಯಿಂದ ನನಗಂತೂ ನೆಮ್ಮದಿ ಇಲ್ಲ ಕಣಮ್ಮ. ಈ ಹೊತ್ತಿಗೆ ನಾನು ಮದುವೆ ಮಾಡ್ಕೊಳಕ್ಕೆ ಬಿಡೋಕ್ಕಿಲ್ಲ ಕಣಮ್ಮ. ನನಗೇನಾರ ಮಕ್ಕಳಾಗ್ಬಿಟ್ರೆ ಇನ್ನೆಲ್ಲ ಆಸ್ತಿ ಎಲ್ಲ ನನಗೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ನಾಟಕ ಮಾಡ್ತಾ ಇರೋದು ಕಣಮ್ಮ. ಹಣ ನಿನ್ಗಾದ್ರೂ ಇದು ನ್ಯಾಯ ಅಂತ ಅನ್ನಿಸ್ತದ? ಹೆಣ್ಮಕ್ಳು ಸಾಪ ನಿಮಗೆ ತಡೆದಿದ್ದಂಗೆ ಇರ್ತದ? ಹೋಗ್ಲಿ, ನಾನನ್ನ ಕೋರ್ಟ್ ಗೇಟ್ ಅಂತ ಹೋಗ್ಬಿಟ್ರೆ ನನಗೆ ಆಸೆ ಸಿಗ್ದಿದ್ದಂಗೆ ಇರ್ತದ? ಹೇಳು ನೀನೇನಿಯ? ನೀನು ಎಂಡ್ರು ಮಾಡೋದು ಯಾವ ಪಾರ್ಟಿ ಸರಿ ಅಂತ ಹೇಳ್ಬಿಟ್ಟು ಹೇಳು. ಸೆಟ್ಟಾಗಿರೋ ಮದುವೆ ಮುರಿಯೋಕೆ ಇಷ್ಟೆಲ್ಲ ಒದ್ದಾಡ್ತಾವಳಲ್ಲ ಅವಳು, ನೀನು ಎಂಥವಳು ಇರಬೇಡ. ನೀನು ಹೆಂಡ್ತಿ ಅಂತ ಇರ್ಬೋದು, ನಿನಗೂ ಆಸ್ತಿ ಸಿಗ್ತದೆ ಅಂತ ಕರ್ಕೊಂಬಿಟ್ಟು ಬಂದು ಮಾಡಿಕೊಂಡಿರ್ಬೋದು. ಹಂಗಂತ ನೀನು ತಂಗಿ ಸಂಸಾರ ಹಾಳಾಗೋಯ್ತಾ ಇದ್ರು ಹಿಂಗೆ ನೀನು ಸುಮ್ಮನೆ ಇರ್ತೀಯ ನೀನು? ಹೇಳು ನೀನು. ಇತ್ತೋದು ಮನೆಯಾಳಿ ಬರ್ಲಿ ಇವತ್ತು ಮನೆಗೆ ಗ್ರಾಚಾರ ಬುಡ್ಸ್ಬಿಡಕ್ಕಿಲ್ವ ನಾನು? ಬರ್ಲಿ ಆ ಮನೆಯಾಳಿ ಲೋಪರ್ ಅಂತ ತಗೊಬಿಟ್ಟು ಬಂದು ಆ ಮನೆಯಾಳಿ ಹುಟ್ಟಿಗೆಷ್ಟು ಬೆಂಕಿ ಹಾಕ ನನ್ನ ಮಗಳು ಬಾಳೆನ ಹಾಳು ಮಾಡಕ್ ಬಂದ್ಬಿಟ್ರೆ ಯಾವಳನ್ನ ಸುಮ್ಮನೆ ಬಿಡಕ್ಕಿಲ್ಲ ಮಗಳೇ. ನೀನು ಯಾಕೆ ಕಣ್ಣೀರಾಕ್ತಿಯಾ? ಕಣ್ಣೀರೋಸ್ಕ ನೀನು ಸುಮ್ಕೆನೆಯಾ? ನೋಡ್ಕತೀನಿ ಅವಳು ಬರ್ಲಿ. ಅದೇನು ಪಿನ್ನಿಕ್ಕೊಳ್ಳೋ ನನಗೆ ಗೊತ್ತಾಗಬೇಕು. ಇರು, ನಾನು ಬೀಗ್ರತಕ್ಕೆ ಬೀಗ್ರಿಂದ ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ನಾನು ಹೇಳ್ಬಿಟ್ಟು ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಏನಿಯ ಹೋಗ್ಬೇಡ. ನಾನು ಬೀಗ್ರತಾಗೆಲ್ಲನೂ ಮಾತಾಡ್ತೀನಿ. ಹಿಂದೆನೇನಿಯಾ ನಿಮ್ಮ ಅಣ್ಣನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನು ಯಾಕೆ ಯೋಚನೆ ಮಾಡಿ? ನೀನು ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ನಾನು ಹೇಳ್ಬಿಟ್ಟೆ ಬರ್ತೀನಿ. ಏನಾಗಿಲ್ಲ, ಹಿಂಗೆ ಸುಳ್ಳು ಹೇಳೋಳು ನನ್ನ ಸೊಸೆ ಸರಿ ಇಲ್ಲ ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ನಾನೇನಿಯ ಹೇಳ್ಬಿಟ್ಟು ಬರ್ತೀನಿ. ಸರಿನೇ? ನೀನು ಕೊಂಡಿರು ಹಾಕೋದನ್ನ ಬಿಟ್ಬಿಟ್ಟು ನೀನು ಹಿಂಗೆ ಮನೆಗೆ ಹೆಣ್ಮಕ್ಳು ಹೊತ್ತರೆ ಮನೆಗೆ ಒಳ್ಳೇದಾಯ್ತದ ಶ್ರೇಯಸ್ಸ ಮನೆಗೆ ಹೇಳು. ಮಿಟುಗಳಡಿ ಹೇಳಿದ ತಕ್ಷಣ ಅವರೆಲ್ಲ ಕೇಳ್ಬಿಡ್ತಾರಾ? ನೋಡು, ಅವ್ರಿಗೂ ಗೊತ್ತೈತೆ. ಹೇಳೋದಾಗಿದ್ರೆ ನಮ್ಮ ಮುಂದೆನೇ ಹೇಳೋಳು. ಹಿಂಗೆ ಫಿಟ್ಟಿಂಗ್ ಇಕ್ಕಕ್ಕೆ ಯಾಕೆ ಹೋಗೋಳು ಮಗಳೇ? ಛೇ, ಇವಳು ಯಾಕೆ ಈ ಥರ ಮಾಡ್ತಾವಳೆ ಗೌರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣಮ್ಮ. ಸುಮ್ಮನೆ ಇದ್ಲು, ಈ ಥರ ಮಾಡೋ ಹುಡುಗಿನೇ ಅಲ್ಲ ಅವಳು. ಬೇರೆ ವಿಚಾರಕ್ಕೆ ತಲೆನೂ ಆಗ್ತಾ ಇರಲಿಲ್ಲ. ಹೀಗೆ ಯಾಕೆ ಈ ಥರ ಮನಸ್ಥಿತಿ ಬಂದ್ಬಿಡ್ತು ಅವಳಿಗೆ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ಬಂತು ಅಂದರೆ ಆಸ್ತಿ. ಇವಳಿಗೆ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಸಿಗಲ್ಲ, ಎಲ್ಲ ನನ್ನ ಮಗಂಗೆ ಆಗಬೇಕು ಅಂತ ದುರಾಸೆಗೆ ಹಿಂಗೆಲ್ಲ ಮಾಡ್ತಾವಳೆ. ಮಗನೇ, ಈಗ ಏನಾರ ನಿನ್ನ ತಂಗಿ ಕೋರ್ಟ್ಗೆ ಹಾಕ್ಬಿಟ್ಟು ಅದು ಇದು ಅಂತ ಹೇಳಿದ್ರೆ ಏನಾಯ್ತದೆ ಯೋಚನೆ ಮಾಡಿ ನೀನು. ಏನೋ ಪಾಪ ಇಬ್ಬರು ಸಂದಾಕಿರಲಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ನೋಡ್ತಾ ಇವನಿ. ಅಂಥದ್ರಾಗೆ ಇವಳಿಂತ ಆಟ ಆಡ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಹಾಂ, ನೀನೇ ಹೇಳು. ಏನೋ ನೀನು ಬೇರೆ ಅಲ್ಲ, ನಂಗೆ ನನ್ನ ಮಗಳು ಬೇರೆ ಅಲ್ಲ, ಇಬ್ಬರು ಒಂದೇ ತಾನೇ? ಹಾಂ, ನನ್ನ ಹೊಟ್ಟೆ ಹುಟ್ಟಿರೋರು ಅಂತಂದ್ರೆ ನಾನು ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ಕೊಳ್ಳಿ ಹೇಳು? ಅವಳು ಬರ್ಲಿ ಕಣಮ್ಮ, ನಾನು ಮಾತಾಡ್ತೀನಿ. ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಯಾಕೆ ಇಂಥ ಕೆಲಸ ಎಲ್ಲ ಕಂತ್ರಿ ಕೆಲಸ ಎಲ್ಲ ಮಾಡಿದ್ಲು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ. ನೀವು ಸುಮ್ಕಿರಿ, ನೀವು ಯೋಚನೆ ಮಾಡಬೇಡಿ. ನೀವು ಮದುವೆಗೆ ರೆಡಿ ಮಾಡ್ಕೊಳ್ಳಿ. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಬೇಕಾದ್ರೆ ನೀನು ಬಾ, ಹೋಗ್ಬಿಟ್ಟು ಅವ್ರಿಗೆ ಏನೇನು ಹೇಳೋಳು ನನ್ನ ಹೆಂಡತಿ ಅವಳೆಲ್ಲ ಸುಳ್ಳು ಹೇಳ್ತಾಳೆ, ಅವಳು ಬಾಯಿ ಬಿಟ್ರೆ ಸುಳ್ಳು, ಅವಳು ಸುಳ್ಳು ಬುರ್ಕಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಬರ್ತೀನಮ್ಮ. ನೀನು ಇವಾಗ ಮದುವೆ ನಿಂತೋಯ್ತದೆ ಅಂತ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋಕ್ಕೆ ಹೋಗ್ಬೇಡ, ಸರಿನಾ? ಸಮಾಧಾನ ಮಾಡ್ಕ. ನೀನು ಅಷ್ಟೇ ಕಣಮ್ಮಿ, ಯಾಕೆ ಹೇಳ್ತೀನಿ ನಿಂತ್ಕೊಂಡಿರೋಸ್ಕ ಆಗಿರೋದೆ ನಿಂಗೆ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡ್ತಾ? ಫೋನ್ ಬಂದಿದ್ರೆ ಇಷ್ಟೊಂದು ಫೋನ್ ಬರಬೇಕಿತ್ತು ತಾನೇ, ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು. ಎಂಥದನ್ನೂ ಇಲ್ಲ ಕೊಂಡಿರೋಸ್ಕ ನೀನು. ಅವಳಿಗೆ ಏನು ಮಾತಾಡಕ್ಕೆ ಹೋಗಿದ್ಲೋ ಏನು ಕತೆ ಯಾರಿಗೆ ಗೊತ್ತು? ಹಾಂ, ಬಂದಮೇಲೆ ಎಲ್ಲ ವಿಚಾರ ಮಾಡ್ಬಿಟ್ಟು ಕೇಳಿ ನೋಡಿ ಮಾಡಿ ಮಾತಾಡೋಣ. ಈಗ ಇದ್ದಕ್ಕಿದ್ದಂಗೆ ಏನೇ ಮಾತಾಡ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಬರಲಿ ಮನೆಗೆ, ಎಲ್ಲೋಗೋಳು ಏನು ಕತೆಯೋ ನೋಡನಿ, ಮಾತಾಡ್ತೀನಿ ನಾನು. ಈಗ ನೀನು ಕೊಂಡಿರೋಸ್ಕೊಳ್ಳಮ್ಮಿ ಸುಮ್ಮನೆ. ಅಮ್ಮ, ನೀನು ಟೆನ್ಷನ್ ಬಿಟ್ಬಿಡು, ನಾನು ನೋಡ್ಕೊತೀನಿ. ನಾನು ಹೆಂಡ್ತೀನಿ ಅಂತ ಹೇಳಿದ್ದೀನಲ್ಲ, ಆ ಮನೆಯಾಳಿ ಮನೆಗೆ ಬಂದಿದ ತಕ್ಷಣ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಸುಮ್ಕಿರು.
ಮಗ ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಏನಾದ್ರೂ ಅದು ಇದು ಆಯ್ತು ಅಂದ್ರೆ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಕಣಪ್ಪ, ಸುಮ್ಮನೆ ಬಿಡಕ್ಕಿಲ್ಲ. ಇರೋಳೊಬ್ಳು ಹೆಣ್ಮಗಳನ್ನ ಸಂದಕಿರ ಮನೆ ಕೊಟ್ಟು ಕಳ್ಸ, ನನ್ನ ಇದೇ ನೀ ಇಲ್ವಾ, ಸಂದಕಿರ ಮನೆ ಕೊಡ್ತೀನಿ ಅಂತ ನಿನ್ನ ಎಂಡ್ರಿಗೆ ಹೆಂಗೆ ಹೊಟ್ಟೆ ಗುರಿ ಬಂದ್ಬಿಟ್ಟೈತೆ ನೋಡವಾ. ಬಾ ನೀನು, ಬಾ ಊಟ ಮಾಡ್ಬಾ ನೀನು. ಮೊದಲು ನಿಲ್ಲಿಸಿದ್ರೆ ನಿಲ್ಲಿಸ್ಕೊತಾಳೆ. ನಾನು ಮಾತಾಡ್ಕೊಂಬಿಟ್ಟು ಬರ್ತೀವಿ, ನಾನು ನಿಮ್ಮ ಅಣ್ಣಯ್ಯ ಹೋಗ್ಬಿಟ್ಟು ಒಂದು ಹೆಜ್ಜೆ ಮಾತಾಡ್ಕೊಂಬಿಟ್ಟು ಬರ್ತೀವಿ. ನೀನು ನಿಮ್ಮ ಹೊತ್ತಿಗೆ ಬಂದ್ರೂ ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇಲ್ಲಿ ತೆಪ್ಪ ಕುತ್ಕೊಬಿಡು. ನಾವು ಗಾಡಿನಾಗ ಹೋಗ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ವಿಚಾರನ ಮಾತಾಡ್ಕೊಬಿಟ್ಟು ಹಿಂಗೆ ಹೇಳ್ಬಿಟ್ಟು ಬರ್ತೀವಿ. ನನ್ನ ಸಸ ಹಿಂಗೆ ಸರಿ ಇಲ್ಲ, ಏನೇನೋ ಹೇಳ್ಕೊಡ್ತಾಳೆ, ನಂಬೇಡಿ ಅಂತ ಹಿಂಗೆ ಬಂದ್ಬಿಟ್ಟು ಹಿಂಗೆ ಒಂದು ಹೆಜ್ಜೆ ಹೋಗ್ಬಿಟ್ಟು ಬರ್ತೀವಿ. ನೀನು ಬಾ ಕುಂತ್ಕೊಂಡು ಊಟ ಗಿಟ್ಟ ಮಾಡ್ಬಾ ನೀನು. ಸರಿ ಆಯಿತು ಕಣಮ್ಮ. ನೀನು ನನಗೆ ಗೊತ್ತಿಲ್ಲ, ನಾನು ಆ ಹುಡುಗನೇ ಮದುವೆ ಮಾಡ್ಕೊಳ್ಳೋದು. ನೀನು ಎಲ್ಲ ವಿಚಾರನೂ ಹೇಳ್ಬಿಟ್ಟು ಹಿಂಗೆ ಮದುವೆ ನಿಲ್ಲಿಸ್ತಿದ್ದಂಗೆ ಮಾಡ್ಬಿಟ್ಟು ಬಂದರೆ ನಂಗೆ ಅಷ್ಟೇ ಸಾಕು ಕಣಮ್ಮ. ಬ್ಯಾರೆ ಇನ್ನೇನು ಬೇಕಿಲ್ಲ ಕಣಮ್ಮ. ಅಷ್ಟೊಂದು ಕೆಲಸ ಮಾಡ್ಬಿಡು ಸಾಕು. ಅಣ್ಣ ನೀನು ಅಷ್ಟೇನೆ, ಇದೊಂದು ಸಹಾಯ ಮಾಡು. ನಿನ್ಗೆ ಯಾಕಮ್ಮಯ್ಯ ಈ ಸುಮ್ಕಿರು, ನಾನು ನೋಡ್ಕೊತೀನಿ ಎಲ್ಲನೂ. ಬಾ ಕುಂತ್ಕೋ, ಬಾ ಸುಮ್ಕಿನೇನೆ. ನಡಿ ಮಗ ನಡಿ, ಗಾಡಿ ಸ್ಟಾರ್ಟ್ ಮಾಡಿ ನಡಿ. ಅವ್ರು ಹೋಯ್ತಾ ಇರ್ತಾರೆ, ಇಲ್ಲೇನೇ ಗಾಡಿ ಪಡಿನಾಗೇನೋ ಹೋಯ್ತಾರೇನೋ. ಸರ್ರ ಅಂತ ಹೋಗ್ಬಿಟ್ಟು ಹಂಗೇನೆ ಹೇಳ್ಬಿಟ್ಟು ಎಲ್ಲ ವಿಚಾರನೂ ಕುಂತ್ಕೊಂಡು ಮಾತಾಡ್ಬಿಟ್ಟು ಸರ್ರ ಅಂತ ಹೇಳ್ಬಿಟ್ಟು ಬಂದ್ಬಿಡನಿ. ನೋಡಿ ಹೋಗೋಣ, ಗಾಡಿ ಸ್ಟಾರ್ಟ್ ಮಾಡಿ ನೋಡಿ. ಸರಿನಮ್ಮ. ಅವಳು ಬಂದರೆ ನೀನು ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಕೆನೆ ಕುಂತ್ಕೊಬಿಡು. ಹೊಟ್ಟೆಗೆ ಇಟ್ಟಿಲ್ದಂಗೆ ಇರಬೇಡ ನೀನು. ತಟ್ಟೆಗೆ ಹಾಕೊಂಡು ತಿನ್ನು, ಎಲ್ಲ ಒಬ್ಬಟ್ಟಿನ ಅಡುಗೆ ಮಾಡೋಳಲ್ಲ, ಹೊಟ್ಟೆಗೆ ಹಾಕೊಂಡು ತಿನ್ನು. ನೀನು ಯೋಚನೆ ಮಾಡಬೇಡ. ನಾನು ನಿಮ್ಮ ಅಣ್ಣಯ್ಯ ಹೋಗಿ ಬೀಗ್ರತಾಗ ಮಾತಾಡ್ಕೊಂಬಿಟ್ಟು ಬರ್ತೀವಿ. ಇಷ್ಟಕ್ಕೆಲ್ಲ ಹೊತ್ಬಿಟ್ರೆ ಇನ್ನು ಮುಂದೆ ಜೀವನದಾಗ ಏನೇನೇನೋ ನೋಡ್ಬೇಕಾಯ್ತದೆ. ಅವಾಗ ಎಷ್ಟಿದಾಗಕ್ಕಿಲ್ಲ ಹೇಳು. ಹಾಂ ಹೋಗು, ಸುಮ್ಮನೆ ಕೂತ್ಕೊ ಹೋಗಿ ನೀನು. ಅಮ್ಮ ಬೇಗ ಬಾ, ಗಾಡಿ ಸ್ಟಾರ್ಟ್ ಆಗೈತೆ. ಓ ಮಗ ಬಂದೆ. ನಾನು ಸಿಂಗಾಪುರಾಗಿರೋದು ನಮ್ಮ ಅತ್ತಿಗೆ ಇಷ್ಟನೇ ಆಯ್ತಿಲ್ಲ. ಯಾಕಂದರೆ ಅವಳು ಹೋಗಿದ್ದಲ್ಲ ಸಿಂಗಾಪುರ್ಗೆ, ಅವಳೇ ದೊಡ್ಡ ಗ್ರೇಟು ಅಂತ ಬಿಲ್ಡಪ್ ಕೊಡ್ಬೇಕಲ್ಲ, ಅದಕ್ಕೆ ನೀನು ಆ ಮನೆಯಾಳಿಗೆ ಹಂಗನ್ನಿಸ್ತಾ ಇರೋದು. ಕಿತ್ತೋದಳು ಅತ್ತಿಗೆ ಅಲ್ಲ, ಅವಳು ದೊಡ್ಡ ಶತ್ರು ನನಗೆ. ಕಿತ್ತೋದು ಹಾಳಾದವಳು. ಇನ್ನೊಂದ್ಸಲ ಬರಲಿ ನನ್ನ ಮುಂದಕ್ಕೆ ಏನಾರ ಹೇಳೋಕ್ಕೆ. ನಮ್ಮ ಅಮ್ಮ ಹೇಳೈತೆ ಏನೂ ಮಾತಾಡಬೇಡ ಅಂತ, ಇಲ್ಲಾಂದರೆ ಜುಟ್ಟು ಹಿಡ್ಕೊಬಿಡ್ತಿದ್ದೆ ನಾನಂತೂ. ನನ್ನ ಮದುವೆನ ಹಾಳು ಮಾಡ್ತೀಯ ಅಲ್ವಾ, ನೋಡ್ತಾ ಇರು ನಿನ್ನ ಸಂಸಾರನು ಹೆಂಗೆ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅತ್ತೆ 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 ರೀ ರೀ, ಯಾಕೆ ಯಾರು ಕಾಣಿಸ್ತಿಲ್ಲ? ಎಲ್ಲೋದ್ರು ಎಲ್ಲನೂ? ನನಗೆ ಗೊತ್ತಿಲ್ಲ ನೋಡು. ನಾನು ಈ ಥರ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡು, ನನಗೆ ನನ್ನ ಜೀವನ ಎಷ್ಟು ಮುಖ್ಯನೋ ನಿನ್ನ ಜೀವನ ನನಗೆ ಅಷ್ಟೇ ಮುಖ್ಯ. ಯಾಕಂದರೆ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾನು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತೀನಿ. ನೋಡು, ಈಗ ಬಂದಿದ್ನಲ್ಲ ಹುಡುಗ, ಅವ್ರು ನನಗೆ ಗೊತ್ತಿರೋನೇ, ನಮ್ಮ ಅತ್ತೆನೇ ಆಗಬೇಕು. ಅವನು ಯಾವ ಫಾರಿನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ದೊಡ್ಡ 420 ಅಂತ ಹೇಳ್ಬಿಟ್ಟು. ಹಂಗೆ ಸುಮ್ಮನೆ ನೀನು ಮದುವೆ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಬೇಡ ನೀನು. ಸುಮ್ಮನೆ ನನ್ನ ಮಾತು ಕೇಳಿ ಮದುವೆನ ಕ್ಯಾನ್ಸಲ್ ಮಾಡ್ಕ. ನಿನಗೇನಾದರೂ ಫಾರಿನ್ ಹುಡುಕಬೇಕು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಖಂಡಿತ ನಾನೇ ರೆಫರ್ ಮಾಡಿಬಿಟ್ಟು ನಿನಗೆ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ. ಸರಿನಾ? ನೀನು ಅರ್ಥ ಮಾಡ್ಕೊ ಪ್ಲೀಸ್. ತುಂಬ ಜನ ಇದ್ದಾರೆ ನನಗೆ ಫಾರಿನ್ ಫ್ರೆಂಡ್ಸು. ನಿಜವಾಗೂ ಒಂದು ಒಳ್ಳೆ ಹುಡುಗನೇ ನಾನು ಕರೆಸ್ತೀನಿ. ಬೇಕಾದರೆ ನೀನೇ ನೋಡಿ ಚೂಸ್ ಮಾಡ್ಕೊಂಡು ಒಪ್ಕೊಳ್ಳಿವಂತೆ. ಓಕೆನಾ? ಪ್ಲೀಸ್ ಇದನ್ನು ಕ್ಯಾನ್ಸಲ್ ಮಾಡ್ಕೊ ಮದುವೆನ, ಇಲ್ಲಾಂದರೆ ನಿನ್ನ ಲೈಫೇ ಹಾಳಾಗೋಗುತ್ತೆ. ಇದ್ಯಾಕೆ ಮುಖ ತಿರುಗಿಸ್ಕೊತಿಯಲ್ಲ? ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿನಗೇನು ಫಾರಿನ್ ಹುಡುಗನೇ ಬೇಕು ಅಂದರೆ ಖಂಡಿತ ನಾನು ಹುಡುಕೊಡ್ತೀನಿ. ನಿಮ್ಮ ಅತ್ತಿಗೆ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅರ್ಥ ಮಾಡ್ಕೊ. ಅವನು ಸರಿ ಇಲ್ಲ. ಅವನು ನನ್ನ ಚಿಕ್ಕ ಹುಡುಗಿಂದನೂ ನೋಡಿದ್ದೀನಿ. ಅವನೊಂಥರ 420 ಇದ್ದಂಗೆನೇ. ನಮ್ಮ ಅತ್ತೆ ಸಾಕು ಮಗನೇ ಅವನು. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನೇನು ಅಂತ ಎಲ್ಲ ಗೊತ್ತಿದ್ದೇ ಹೇಳ್ತಾ ಇದ್ದೀನಿ. ನೀನು ಮದುವೆ ಮಾಡ್ಕೊಂಡ್ರೆ ತುಂಬ ನಷ್ಟ ಅನುಭವಿಸ್ಬೇಕಾಗ್ತೈತೆ. ಅದು ಬೇರೆ ಹಳ್ಳಿನಲ್ಲಿ ಒಂದ್ಸಲ ಮದುವೆ ಮಾಡ್ಕೊಂಡ್ರೆ ಇನ್ನೊಂದ್ಸಲ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಮಾಡ್ಕೊ. ನಿಂಗೆ ಎಷ್ಟು ಜನ ಯಾವ ಫಾರಿನಲ್ಲಿ ಯಾವ ದೇಶದಾಗಿರಬೇಕು ಹೇಳು? ನನಗೆಲ್ಲ ಫ್ರೆಂಡ್ಸ್ ಇದ್ದಾರೆ. ಅಮೇರಿಕಾದಲ್ಲಿದ್ದಾರೆ, ಸಿಂಗಾಪುರ್ನಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಲಂಡನಲ್ಲಿದ್ದಾರೆ. ನನ್ನ ಫ್ರೆಂಡ್ಸು ನಾನು ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಹುಡುಗರು ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ. ಈಗ ಹುಡುಗಿಯರಿಗೆ ಬೇರೆ ತುಂಬಾ ಬೇಡಿಕೆ ಇದೆ. ನಾನು ನಿನಗೆ ಒಳ್ಳೆ ಹುಡುಗನ ಹುಡುಕೊಡ್ತೀನಿ ನಿಜವಾಗೂ. ಇವನು ಸವಸನ ಬಿಟ್ಬಿಡು ನೀನು.